ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸುಟ್ಟು ಬದನೆಕಾಯಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 4 ಉದ್ದನೆಯ ಹಸಿರು ಬದನೆಕಾಯಿನ ತಗೊಂಡಿದ್ದೀನಿ. ಈ ಬದನೆಕಾಯಿನ ನಾನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಹಾಗೂ ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ನಂತರ ಬದನೆಕಾಯಿ ಎಲ್ಲ ಚೆನ್ನಾಗಿ ಡ್ರೈ ಆದ್ಮೇಲೆ ಗ್ಯಾಸ್ ಉರಿ ಮೇಲೆ ಇಟ್ಟು ಸುಟ್ಕೋಬೇಕು. ಇಲ್ಲ ಅಂದ್ರೆ ಬದನೆಕಾಯಿ ಕಂದಗಾಯಿ ಬೀಳುತ್ತೆ. ಸೌದೆ ಒಲೆ ಯೂಸ್ ಮಾಡೋದಾದ್ರೆ ಕೆಂಡದಲ್ಲಿ ಬದನೆಕಾಯಿ ಎಲ್ಲಾನು ಸುಟ್ಕೋಬೇಕು. ಇವಾಗ ಒಂದೊಂದೇ ಬದನೆಕಾಯಿನ ಈ ರೀತಿಯಾಗಿ ಗ್ಯಾಸ್ ಉರಿ ಮೇಲೆ ಸುಟ್ಕೊಂತಿದ್ದೀನಿ. ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಸುಟ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಸುಟ್ಕೊಳ್ಳೋದ್ರಿಂದ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗೂ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸುಟ್ಕೊಂಡಿರೋ ಬದನೆಕಾಯಿನ ನಾನು ಒಂದು ಪಾತ್ರೆಗೆ ಹಾಕೊಂತಿದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಒಂದೊಂದೇ ಬದನೆಕಾಯಿನ ತಗೊಂಡು ಈ ರೀತಿಯಾಗಿ ಸುಟ್ಟಿರುವ ಜಾಗದಲ್ಲಿ ಕಪ್ಪಾಗಿರೋದನ್ನ ಸಿಪ್ಪೆನ ನಾನು ತಕ್ಕೊಂತಿದ್ದೀನಿ. ಇವಾಗ ಸಿಪ್ಪೆನೆಲ್ಲ ತಕ್ಕೊಂಡಿದ್ದಾಗಿದೆ. ನಾನು ಇವಾಗ ಜಾರ್ಗೆ ಹಾಕೊಂತಿದ್ದೀನಿ. ಇದೇ ರೀತಿಯಾಗಿ ಮಿಕ್ಕೆಲ್ಲ ಬದನೆಕಾಯಿನೂ ಸಹ ಸಿಪ್ಪೆನ ತಕ್ಕೊಂಡು ನಾನು ಜಾರ್ಗೆ ಹಾಕೊಂತಿದ್ದೀನಿ. ಇವಾಗ ಎಲ್ಲ ಬದನೆಕಾಯಿನೂ ಜಾರ್ಗೆ ಹಾಕೊಂಡಿದ್ದಾಗಿದೆ. ನಾನು ಇವಾಗ 6 ರಿಂದ 8 ಬೆಳ್ಳುಳ್ಳಿ ಎಸ್ಳುಗಳನ್ನ ಹಾಕೊಂತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕೊಂತಿದ್ದೀನಿ. ಹಾಗೆ 3 ರಿಂದ 4 ಪಿತ್ತ ಹುಣಸೆ ಹಣ್ಣನ್ನ ಹಾಕೊಂತಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಹಲ್ಲುಪ್ಪನ್ನ ಹಾಕೊಂತಿದ್ದೀನಿ. ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕೊಂತಿದ್ದೀನಿ. ಕೊನೆಯದಾಗಿ ಕಾದಿರುವಂತ ತವೆ ಮೇಲೆ ನಾನು 4 ರಿಂದ 5 ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಹುರ್ಕೊಂತಿದ್ದೀನಿ. ಈ ರೀತಿ ತವೆ ಮೇಲೆ ಹುರಿಯೋದ್ರಿಂದ ಹಸಿಮೆಣಸಿನಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೂ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ನಾನು ಇವಾಗ ಜಾರ್ಗೆ ಹಾಕೊಂಡು ನಂತರ ಸ್ವಲ್ಪ ನೀರನ್ನ ಹಾಕೊಂಡು ನಾನು ರುಬ್ಕೊಂತಿದ್ದೀನಿ. ಇವಾಗ ರುಬ್ಕೊಂಡಿದ್ದಾಗಿದೆ. ತುಂಬಾ ತೆಳ್ಳಗೂ ಅಲ್ದಲೆ ತುಂಬಾ ಗಟ್ಟಿಗೂ ಅಲ್ದಲೆ ಈ ರೀತಿಯಾಗಿ ರುಬ್ಕೋಬೇಕು. ನಾನು ಇವಾಗ ಒಂದು ಬೌಲ್ಗೆ ರುಬ್ಕೊಂಡಿರುವಂತಹ ಸುಟ್ಟು ಬದನೆಕಾಯಿ ಖಾರನ ಹಾಕೊಂತಿದ್ದೀನಿ. ಸುಟ್ಟು ಬದನೆಕಾಯಿ ಖಾರ ಈ ರೀತಿ ಹದದಲ್ಲಿ ಇರಬೇಕು. ರೊಟ್ಟಿ ಮತ್ತು ಚಪಾತಿಗೆ ಈ ಸುಟ್ಟು ಬದನೆಕಾಯಿ ಖಾರ ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿಗೆ ಮಾಡಿದ್ದೀನಿ. ನೀವು ರೊಟ್ಟಿಗೂ ಕೂಡ ಮಾಡ್ಬೋದು. ನಾನು ಈ ಸುಟ್ಟು ಬದನೆಕಾಯಿ ಖಾರಕ್ಕೆ ತುಪ್ಪನ ಹಾಕೊಂತಿದ್ದೀನಿ. ನೀವು ಬೆಣ್ಣೆ ಅಥವಾ ಮೊಸರನ್ನು ಕೂಡ ಹಾಕಿ ತಿನ್ಬೋದು. ತುಪ್ಪ, ಬೆಣ್ಣೆ ಅಥವಾ ಮೊಸರು ಈ 3 ಫ್ಲೇವರ್ಸ್ನು ಒಂದೊಂದ್ಸಲ ನೀವು ರೊಟ್ಟಿ ಚಪಾತಿ ಜೊತೆ ಟ್ರೈ ಮಾಡಿ ನೋಡಿ. ಒಂದೊಂದು ಫ್ಲೇವರ್ಸ್ ಕೂಡ ಅದ್ಭುತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತು ಯಾವೆಲ್ಲ ಫ್ಲೇವರ್ಸ್ಗೆ ನೀವು ಟ್ರೈ ಮಾಡಿದ್ರಿ ಅಂತ ತಿಳಿಸಿ. ತುಪ್ಪನ ಅಥವಾ ಬೆಣ್ಣೆನ ಅಥವಾ ಮೊಸರಿಗೆ ಯಾವ ಫ್ಲೇವರ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.